ಆತ್ಮೀಯ ವೀಕ್ಷಕರೇ, ರಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಪ್ರಥಮ ಭಾಷೆ ಕನ್ನಡ ವಿಷಯದ 10ನೇ ತರಗತಿಯ 2026 ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ 3ಕ್ಕೆ ಬರುವಂತಹ 50 ಅಂಕಗಳ ಫಿಕ್ಸ್ಡ್ ಕ್ವಶನ್ ಅಥವಾ ನೀವು ಪಾಸಿಂಗ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀವಿ. ಸೊ ಯಾವೆಲ್ಲ ಕ್ವಶನ್ಸ್ಗಳು ಬರ್ತವೆ, ಯಾವ ರೀತಿಯ ಆನ್ಸರ್ಸನ್ನು ಮಾಡಬೇಕು ಅಂತ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಮಕ್ಕಳ. ಸೊ ಇದು ನಿಮ್ಮ ಬ್ಲೂ ಪ್ರಿಂಟ್ ಆಧಾರಿತವಾಗಿ ಇರುವಂತಹ ಪ್ರಶ್ನೆಗಳಾಗಿರ್ತವೆ, ಹಾಗಾಗಿ ನೋಡ್ಕೊಳ್ಳಿ. ಸೊ ಪ್ರತಿ ಪಾಠದಿಂದ ಯಾವ ಪ್ರಶ್ನೆಗಳು 1 ಅಂಕಕ್ಕೆ ಬರ್ತದೆ, 2 ಅಂಕಕ್ಕೆ ಯಾವುದು, ಮತ್ತು 3 ಅಂಕಕ್ಕೆ, 4 ಅಂಕಕ್ಕೆ, ಸೊ ಅವೆಲ್ಲವನ್ನು ಡೀಟೇಲ್ ಆಗಿ ನಾವು ತಿಳಿತಾ ಹೋಗೋಣ ಮಕ್ಕಳ. ಸೊ ಮೊದಲನೇದಾಗಿ ನಮ್ಮ ಭಾಷೆ. ಸೊ ಈ ಪಾಠಕ್ಕೆ ಬಂದರೆ 3 ಅಂಕದ ಪ್ರಶ್ನೆಗಳು ಇರ್ತದೆ. ಒಟ್ಟಾರೆ 1 ಅಂಕಕ್ಕೊಂದು, 2 ಅಂಕದೊಂದು ಪ್ರಶ್ನೆ. ಸೊ 1 ಅಂಕಕ್ಕೆ ಬಂದರೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತನ್ನು ಕೊಡ್ತಾರೆ, ಚಲನವಲನ ಮತ್ತು ಆಹಾರ ಸಂಪಾದನೆ ವಿಚಾರವಾಗಿ ತರಬೇತಿ ಕೊಡ್ತಾರೆ. ನೆಕ್ಸ್ಟ್, ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಗ್ತದೆ, ಯಾವಾಗ ಮನುಷ್ಯನಲ್ಲಿ ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳು ಮೂಡ್ತವೋ ಆಗ ಅವಶ್ಯಕತೆ ಉಂಟಾಗ್ತದೆ. ಎಣ್ಣೆ ತುಪ್ಪದ ಮಿಶ್ರಣ ಬೇಡ ಎಂದವರು ಯಾರು, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬರ್ತವೆ, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವಾಗ ಹೇಗೆ ತರಬೇತನ್ನು ಕೊಡ್ತವೆ, ಮತ್ತು ಒಂದು ಭಾಷೆ ಸತ್ವಪೂರ್ಣವಾಗಿ ಆಗಬೇಕಾದರೆ ಅದನ್ನು ಆಡುವ ಜನ ಹೇಗಿರಬೇಕು. ಸೊ ಇವೆಲ್ಲ ನಿಮಗೆ 1 ಅಂಕಕ್ಕೆ ಕೇಳುವ ಪ್ರಶ್ನೆಗಳಾಗಿರ್ತದೆ ಮಕ್ಕಳ. ನೆಕ್ಸ್ಟ್ ಇದರಲ್ಲಿ 2 ಅಂಕಕ್ಕೆ ಯಾವೆಲ್ಲ ಪ್ರಶ್ನೆಗಳು ನೋಡಿ, ನಿಮಗೆ ಸೈಡಲ್ಲಿ ಯಾವ್ಯಾವ ಎಕ್ಸಾಮಲ್ಲಿ ಕೇಳಿದ್ದಾರೆ ಅದನ್ನು ಸಹ ಕೊಟ್ಟಿರೋದ್ರಿಂದ ಸೊ ಆ ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ, ನೋಡ್ಕೊಳ್ಳಿ. ನೆಕ್ಸ್ಟ್ 3-4 ವಾಕ್ಯಕ್ಕೆ ನಮ್ಮ ಭಾಷೆಯಲ್ಲಿ ಕೇಳುವಂಥದ್ದು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಅಂತ ಕೇಳ್ಬೋದು, ಅಥವಾ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳ್ಬೋದು. ಅದಿಷ್ಟಕ್ಕೂ ನಿಮಗೆ ಇಷ್ಟೇ ಆನ್ಸರ್ ಆಗಿರ್ತದೆ ಮಕ್ಕಳ, ನೋಡ್ಕೊಳ್ಳಿ. ವ್ಯಾವಹಾರಿಕ ಭಾಷೆ ಎಂದರೆ ಜೀವದ ಭಾಷೆ, ಇದರಲ್ಲಿ ಜನ ಮಾತನಾಡ್ತಾರೆ. ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ ಇವೆಲ್ಲ ಭಾಷೆಗಳಾಗಿರ್ತವೆ. ಗ್ರಾಂಥಿಕ ಭಾಷೆ ಅಂದರೆ ಗ್ರಂಥ ರಚನೆಯಲ್ಲಿ ಬಳಸುವಂಥ ಭಾಷೆ. ಸೊ ಈ ರೀತಿ ನೀವು ಬರಿತಾ ಹೋದರೆ ನಿಮಗೆ ಇಲ್ಲಿಗೆ 2 ಅಂಕಗಳು ಈ ಪ್ರಶ್ನೆಗೆ ಬರುವಂಥದ್ದು. ನೆಕ್ಸ್ಟ್, ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ, ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು, ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ. ನೆಕ್ಸ್ಟು, ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು. ನೋಡಿ, ಇದೆಲ್ಲ ನಿಮ್ಮ ಪೂರ್ವಸಿದ್ಧತಾ ಪರೀಕ್ಷೆಗಳಲ್ಲಿ ಮತ್ತು ಮಾರ್ಚಲ್ಲಿ ನಿಮಗೆ ಕೇಳಿರುವಂತಹ ಪ್ರಶ್ನೆಗಳಾಗಿರ್ತವೆ ಮಕ್ಕಳ. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಪ್ರಶ್ನೆಗಳು, ಲಾಸ್ಟ್ ಇಯರಲ್ಲಿ ಕೇಳಿರುವ ಪ್ರಶ್ನೆಗಳು. ಹಾಗಾಗಿ ಇವುಗಳನ್ನು ನೋಡ್ಕೊಳ್ಳಿ. ಈ ಪಾಠದಿಂದ ಇದಿಷ್ಟನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ವ್ಯಾಘ್ರಗೀತೆ. ಸೊ ಈ ಪಾಠಕ್ಕೆ ಬಂದರೆ ನಿಮಗೆ 4 ಅಂಕಗಳು ಸಿಗ್ತದೆ. 3 ಅಂಕದಲ್ಲಿ ನಿಮಗೆ ಸಂದರ್ಭ ಸಹಿತದಲ್ಲಿ ಕೇಳ್ತಾರೆ, ಒಂದು ವಾಕ್ಯಕ್ಕಷ್ಟೇ, ಬೇರೆ ಎಲ್ಲೂ ಸಹ ಇದನ್ನು ಕೇಳಲ್ಲ. ಬಟ್ ಈ 3 ಅಂಕಕ್ಕೆ ಅಂತ ಹೇಳಿದರೆ ಸಂದರ್ಭದಲ್ಲಾದರೂ ಬರ್ಬೋದು, ಅಥವಾ ನಿಮಗೆ ಕವಿಕಾವ್ಯ ಪರಿಚಯಗಳು ಇರ್ತದಲ್ಲ ಅದರಲ್ಲಾದರೂ ಕೇಳ್ಬೋದು. ಹಾಗಾಗಿ ನೋಡ್ಕೊಳ್ಳಿ ಮಕ್ಕಳೇ. ಸೊ ವ್ಯಾಘ್ರಗೀತೆ ಅಂತ ಬಂದಾಗ ನೋಡಿ, ನಮಗೆ AN ಮೂರ್ತಿರಾವ್ ಅವರ ಸಂಪೂರ್ಣ ಇದನ್ನು, ಅವರು ಹುಟ್ಟಿದ್ದು ಮತ್ತು ಅವರ ಸ್ಥಳ, ಪ್ರತಿಯೊಂದು ಕಾವ್ಯಗಳನ್ನು ಮತ್ತು ಕೃತಿಗಳನ್ನು, ಪ್ರಶಸ್ತಿಯನ್ನು ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ತದನಂತರ 1 ವರ್ಡ್ ಆನ್ಸರ್ಸ್ ಇರ್ತದೆ ಮಕ್ಕಳ. ಸೊ ಯಾವೆಲ್ಲ 1 ವರ್ಡ್ ಆನ್ಸರ್ಸ್ ನೋಡಿ, ನಿಮಗೆ ಇಲ್ಲೆಲ್ಲ ಎಕ್ಸಾಮಲ್ಲಿ ಕೇಳಿರೋ ಅಂಥದ್ದನ್ನೇ ಕೊಟ್ಟಿರೋದ್ರಿಂದ ಸೊ ವೆರಿ ಇಂಪಾರ್ಟೆಂಟ್. ಇವೆಲ್ಲ ಕ್ವಶನ್ಸನ್ನು ನೋಡ್ಕೊಳ್ಳಿ. ಭಗವದ್ಗೀತೆಯನ್ನು ರಚಿಸಿದವರು ಯಾರು, ಹುಲಿಗೆ ಪರಮಾನಂದವಾಗಲು ಕಾರಣವೇನು, ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು, ಶಾನುಭೋಗರ ಬ್ರಹ್ಮಾಸ್ತ್ರ ಕರ್ದಿ ಪುಸ್ತಕ, ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು, ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದಾಗಿತ್ತು, ಶಾನುಭೋಗರನ್ನು ಮೂರ್ಛೆಯಿಂದ ಎಚ್ಚರಿಸಿದವರು ಯಾರು, ಶಾನುಭೋಗರು ಇರುಸಾಲಿಗೆ ಯಾವ ಹಳ್ಳಿಗೆ ಹೋಗಿದ್ದರು, ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು, ಶಾನುಭೋಗರು ಚಿಕ್ಕನಾಯಕನಹಳ್ಳಿಯಿಂದ ತಮ್ಮೂರಿಗೆ ವಾಪಸ್ ಹೋಗುವಾಗ ಯಾವ ಕಣಿವೆಯನ್ನು ದಾಟಬೇಕಾಯಿತು. ನೋಡಿ, ಇವೆಲ್ಲ ನಿಮಗೆ 1 ವರ್ಡ್ ಆನ್ಸರಲ್ಲಿ ಕೇಳ್ತಾರೆ. ಈ ಪಾಠದಿಂದ 2 ಅಂಕಕ್ಕೆ ಯಾವುದೇ ಪ್ರಶ್ನೆ ಬರಲ್ಲ. ಒಂದು ನಿಮಗೆ ಸಂದರ್ಭದಲ್ಲಾದರೂ ಕೇಳ್ಬೋದು, ಅಥವಾ ಕವಿಕಾವ್ಯ ಪರಿಚಯ, 2ರಲ್ಲಿ ಯಾವುದಾದ್ರೂ 1ರಲ್ಲಿ ಬರ್ತದೆ, 2ರಲ್ಲೂ ಕೇಳಲ್ಲ. ಅಲ್ಲಾದರೂ ಕೇಳ್ಬೋದು ಅಥವಾ ಇಲ್ಲಾದರೂ ಕೇಳ್ಬೋದು. ಸಂದರ್ಭ ಸಹಿತಕ್ಕೆ ಬಂದರೆ ನೋಡಿ ಮಕ್ಕಳ, ಇವೆಷ್ಟು ಪ್ರಶ್ನೆ ಆಲ್ರೆಡಿ ನಾನು ಸಂದರ್ಭಕ್ಕೆ ಅಂತಲೇ ನಾನು ನಿಮಗೆ ಹೇಳಿದ್ದೀನಿ ಯಾವ ರೀತಿ ಬರೆಯೋದು ಅಂತ. ಸೊ ನಿಮಗೆ ಖಂಡವಿಧಿಕೋ, ಮಾಂಸವಿಧಿಕೋ, ಗುಂಡಿಗೆ, ಬಿಸಿ ರಕ್ತವಿಧಿಕೋ, ಅಲ್ಲಿಂದ ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ. ಇದಿಷ್ಟಕ್ಕೂ ನೀವು ಇದೇ ರೀತಿ ನೀವು ಬರಿಬೇಕು. ಫಸ್ಟ್ ಆಯ್ಕೆ ಬರಿಬೇಕು, ತದನಂತರ ಸಂದರ್ಭ, ನೆಕ್ಸ್ಟ್ ಸ್ವಾರಸ್ಯ. ಇದಿಷ್ಟನ್ನು ನೋಡ್ಕೊಳ್ಳಿ ಮಕ್ಕಳ.
ನೆಕ್ಸ್ಟು ಭಾಗ್ಯಶಿಲ್ಪಿಗಳು. ಸೊ ಈ ಪಾಠಕ್ಕೆ ಬಂದರೆ ನಿಮಗೆ ಒಟ್ಟು 5 ಅಂಕಗಳು ಸಿಗ್ತವೆ. ಒಂದು 2 ಅಂಕಕ್ಕೆ, ಇನ್ನೊಂದು 3 ಅಂಕಕ್ಕೆ. ಸೊ 3 ಅಂಕದ್ದು ಸಂದರ್ಭದಲ್ಲಾದರೂ ಬರ್ಬೋದು ಅಥವಾ ಲೇಖಕರ ಪರಿಚಯಕ್ಕಾದರೂ ಬರ್ಬೋದು. ಹಾಗಾಗಿ ಈ ಪಾಠದಿಂದ ಲೇಖಕರ ಪರಿಚಯ ಕಂಪಲ್ಸರಿ ನೋಡ್ಕೊಳ್ಳೇಬೇಕು. DS ಜಯಪ್ಪಗೌಡ ಅವ್ರದ್ದು. ಸೊ ಅವ್ರು ಎಲ್ಲಿ ಹುಟ್ಟಿ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ 3, 4ದ ಪ್ರಶ್ನೆ ಯಾವ್ದು ಬರ್ತದೆ ಅಂತ ಹೇಳಿದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು? ಗ್ರಾಮ ನೈರ್ಮಲೀಕರಣ, ವೈದ್ಯಕೀಯ ಸಹಾಯ, ವಿದ್ಯಾಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯಗಳು. ಇದಿಷ್ಟು. ನೆಕ್ಸ್ಟ್, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸ್ಥಾಪಿಸಿದ ನ್ಯಾಯ ವಿಧಾಯಕ ಸಭೆಯ ಕುರಿತು ಬರೆಯಿರಿ. ಸೊ ಅವರು 1907ರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸ್ತಾರೆ. ಈ 50 ಜನ ಸದಸ್ಯರು ಇರ್ತಾರೆ. 22 ಜನರಿಂದ ಆಯ್ಕೆ ಆಗ್ತಾರೆ. ಜೂನ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಸಮಾವೇಶ ನಡೀತಾ ಇತ್ತು ಬೆಂಗಳೂರಿನಲ್ಲಿ. ಸೊ ಈ ರೀತಿ ಅದರ ಪಾಯಿಂಟ್ಸನ್ನು ಬರಿತಾ ಹೋಗಿ ನಿಮಗೆ 2 ಅಂಕಗಳು ಸಿಗ್ತದೆ. ನೆಕ್ಸ್ಟ್, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ನೀರಾವರಿ ಕ್ಷೇತ್ರಗಳು ಕಾರ್ಯರೂಪಕ್ಕೆ ಬರ್ತದೆ? ಈ ಕ್ವಶನ್ನು. ನೆಕ್ಸ್ಟ್, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಪ್ರತಿನಿಧಿ ಸಭೆಯು ರೂಪುಗೊಂಡ ರೀತಿ. ನೆಕ್ಸ್ಟ್, ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆ ಏನಂತ ಹೇಳ್ತಾರೆ? ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ? ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಟುಗಳು ಯಾವ್ಯಾವು? ವಿಶ್ವೇಶ್ವರಯ್ಯನವರು ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಇಂಜಿನಿಯರ್ ಆಗಿ 3 ವರ್ಷಗಳಲ್ಲಿ ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳು ತಿಳಿಸಿ. ನೆಕ್ಸ್ಟ್, ಹೈದರಾಬಾದ್ ನಗರದಲ್ಲಿ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಸೇವೆಗಳನ್ನು ತಿಳಿಸಿ. ಕೈಗಾರೀಕರಣಕ್ಕೆ ವಿಶ್ವೇಶ್ವರಯ್ಯ ಅವರು ನೀಡಿದ ಕೊಡುಗೆಗಳು ಏನು? ಇದು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿನೇ ಕೇಳಿದ್ದಾರೆ ಮಕ್ಕಳ. ನೋಡಿ, ಇವೆಲ್ಲ 10 ಪ್ರಶ್ನೆಗಳು ಇದ್ದಾವೆ. ಸೊ ಇದಿಷ್ಟನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ನಿಮಗೆ ಈ ಪಾಠದಲ್ಲಿ ಬರುವಂಥದ್ದು ಸಂದರ್ಭ ಸ್ವಾರಸ್ಯ. ಸೊ ಸಂದರ್ಭ ಸ್ವಾರಸ್ಯನ ಕೇಳ್ಬೋದು ಅಥವಾ ಲೇಖಕರ ಪರಿಚಯ ಏನಾದರೂ ಕೇಳ್ಬೋದು. ಹಾಗಾಗಿ ಇಲ್ಲಿ 9 ಸಂದರ್ಭಗಳು ಬರ್ತದೆ ಮಕ್ಕಳ. ಸೊ ಈ 9 ಸಂದರ್ಭಗಳಲ್ಲಿ ಹೆಚ್ಚಾಗಿ ರಿಪೀಟೆಡ್ ಆಗಿ ಬಂದಿರೋದು ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಅವು ಇಷ್ಟಕ್ಕೂ ಇದಿಷ್ಟು ಆಯ್ಕೆ ಸಂದರ್ಭ ಸ್ವಾರಸ್ಯವನ್ನು ನೋಡ್ಕೊಳ್ಳಿ. ನೆಕ್ಸ್ಟು ನಿಮಗೆ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ಹೆಚ್ಚಾಗಿ ಶಿಕ್ಷಣಕ್ಕಾಗಿಯೇ ಶಿಕ್ಷಣವಿರಬೇಕು. ಈ ಕ್ವಶನ್ನು ಸಹ ಕೇಳಿದ್ದಾರೆ. ನೆಕ್ಸ್ಟ್, ಸಾಮಾಜಿಕ ಕಾನೂನುಗಳ ಹರಿಕಾರ. ಸೊ ಈ ಪ್ರಶ್ನೆಗಳನ್ನು ಮೋಸ್ಟ್ ಇಂಪಾರ್ಟೆಂಟ್, ತುಂಬ ಬಾರಿ ರಿಪೀಟೆಡ್ ಆಗಿದೆ. ಹಾಗಾಗಿ ಇದಿಷ್ಟನ್ನು ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್, ಎದೆಗೆ ಬಿದ್ದ ಅಕ್ಷರ. ಸೊ ಈ ಪಾಠಕ್ಕೆ ಬಂದರೆ 3 ಅಂಕಕ್ಕೆ ಬರುವಂಥದ್ದು. ಸೊ ಅದು ಲೇಖಕರ ಪರಿಚಯ ಅಥವಾ ಸಂದರ್ಭ ಸ್ವಾರಸ್ಯ, ಇವೆರಡರಲ್ಲಿ ಯಾವುದಾದ್ರೂ ಕೇಳುವ ಸಾಧ್ಯತೆಗಳಿರ್ತದೆ. ಹಾಗಾಗಿ ದೇವನೂರು ಮಹಾದೇವ ಅವ್ರದ್ದು ಪರಿಚಯವನ್ನು ನೋಡ್ಕೊಳ್ಳಿ. ಅದೇ ರೀತಿ ಸಂದರ್ಭಗಳನ್ನು ನೋಡ್ಕೊಳ್ಳಿ. 9 ಸಂದರ್ಭಗಳಿದ್ದಾವೆ. ಹೆಚ್ಚಾಗಿ ಕೇಳಿರುವುದು, ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಸಹ ಮನೆ ಬೇಡ. ಸೊ ಈ ವಾಕ್ಯವನ್ನು ಆಯ್ಕೆ ಬರೀರಿ. ಸೊ ಯಾವಾಗ ಈ ವಾಕ್ಯವನ್ನು ಹೇಳಲಾಗ್ತದೆ ಅಂತ ಹೇಳಿದ್ರೆ, ಸೊ ಬುದ್ಧನ ಕಾರುಣ್ಯತೆಯನ್ನು ಒಳಗೊಂಡಂಥ ಗ್ರಾಮ ದೇವತೆಯ ಕಥೆ ಇದು. ವಚನಕಾರರ ಅರಿವು ಹಾಗೂ ಮನೋವೈಜ್ಞಾನಿಕವಾದ ಸತ್ಯವನ್ನು ವಿವರಿಸುವ ಸಂದರ್ಭದಲ್ಲಿ ಬಂದಿದೆ. ಅಥವಾ ಗ್ರಾಮ ದೇವತೆಯ ದೇವಸ್ಥಾನವನ್ನು ಕಟ್ಟುವಾಗ ಒಬ್ಬನ ಮೈ ಮೇಲೆ ಬಂದು ಮನೆ ಮಂಚಮ್ಮ ಆಹ್ವಾನಿಸಿ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಅನ್ನುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಅಂತ ಬರೆದು ಸ್ವಾರಸ್ಯವನ್ನು ಬರೀರಿ ಮಕ್ಕಳ. ಈ ಕ್ವಶನ್ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ಯುದ್ಧ ಪಾಠ. ಇದಕ್ಕೆ ಬಂದರೆ 3 ಅಂಕಕ್ಕೆ ಕೇಳ್ತಾರೆ. ಇಲ್ಲೂ ಸಹ ಲೇಖಕರ ಪರಿಚಯ ಅಥವಾ ಸಂದರ್ಭ ಸ್ವಾರಸ್ಯ, ಇವೆರಡನ್ನು ನೋಡ್ಕೊಳ್ಳಿ. ಸಾರಾ ಅಬೂಬಕರ್ ಅವರ ಬಗ್ಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಇದರಲ್ಲಿ ಸಂದರ್ಭಕ್ಕೆ ಬಂದರೆ 6 ಸಂದರ್ಭಗಳಿದ್ದಾವೆ. ಹೆಚ್ಚಾಗಿ ಕೇಳಿರುವುದು, ನಾನು ಆಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರನ್ನು ಸಿದ್ಧಪಡಿಸಿ, ಇದನ್ನು ಕೇಳ್ತಾರೆ. ನೆಕ್ಸ್ಟ್, ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ. ಈ 2 ಕ್ವಶನ್ಸ್ ರಿಪೀಟೆಡ್ ಆಗಿದೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ಯಾರದು ಒಳಗೆ ಬಾಗಿಲು ತೆರೆಯಿರಿ. ಸೊ ಇವು 3 ರಿಪೀಟೆಡ್ ಆಗಿದೆ, ಬಟ್ ಇಷ್ಟು ಇದ್ದಾವೆ, ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್, ಶಬರಿ ಪಾಠಕ್ಕೆ ಬಂದರೆ ಇಲ್ಲಿ 8 ವಾಕ್ಯಕ್ಕೆ ಮಾತ್ರ ಕೇಳುವಂತಹದ್ದು ಮಕ್ಕಳ. ಸೊ ಯಾವುದೇ ಇದನ್ನು ಬರೆದ್ರು ನೀವು ಇದರಲ್ಲಿ ನೋಡಿ, ಇದಿಷ್ಟು ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ಳಿ. ಶಬರಿಯ ಚಿಂತೆ, ಹಿಂಗಿ ಹೋದ ಸಂದರ್ಭ ಸ್ವಾರಸ್ಯ ವಿವರಿಸಿ ಕೇಳ್ತಾರೆ. ಅಥವಾ ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಮತ್ತಂಗಾಶ್ರಕ್ಕೆ ಬಂದಂಥ ಶ್ರೀರಾಮ ಲಕ್ಷ್ಮಣರನ್ನು ಶಬರಿ ಉಪಚರಿಸಿ ಮುಕ್ತಿಯನ್ನು ಪಡೆದ ಬಗ್ಗೆ ವಿವರಿಸಿ. ಶ್ರೀರಾಮನ ದರ್ಶನದಿಂದ ತನ್ನ ಬಹುಕಾಲದ ಆಸೆಯನ್ನು ಶಬರಿ ಈಡೇರಿಸಿಕೊಂಡ ಬಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಶಬರಿಯ ಸಡಗರ, ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ. ಸೊ ಈ ಪಾಠದಲ್ಲಿ ಒಂದೇ ಒಂದು 4 ಅಂಕಕ್ಕೆ ಕೇಳಿದ್ರು. ಹಾಗಾಗಿ ಇವೆಲ್ಲವನ್ನು ನೋಡ್ಕೊಳ್ಳಿ ಮಕ್ಕಳ. ಸೊ ಅದಕ್ಕೆ ಪಾಯಿಂಟ್ಸ್ ಇಲ್ಲೇ ಇದೆ. ಶಬರಿ ಮತಂಗಾಶ್ರಮದಲ್ಲಿ ರಾಮನಿಗಾಗಿ ಕಾಯುತ್ತಿದ್ದಳು. ಪ್ರತಿನಿತ್ಯ ಅವರಿಗಾಗಿ ಹೂವು, ಹಣ್ಣು, ತಳಿರುಗಳನ್ನು ತಂದು ಸಿದ್ಧಪಡಿಸಿಕೊಳ್ಳುತ್ತಿದ್ದಳು.
ಅವರ ನಿರೀಕ್ಷೆಯಂತೆ ರಾಮ ಲಕ್ಷ್ಮಣರು ಆಶ್ರಮಕ್ಕೆ ಬರ್ತಾರೆ. ಆಗ ಶಬರಿ ಸಂತಸದಿಂದ ಹಿಗ್ಗಿದಳು. ಸೊ ಈ ರೀತಿ ನೀವು ಒಂದು 7-8 ವಾಕ್ಯದಲ್ಲಿ ಬರೆದ್ರೆ ಮಕ್ಕಳ ಸಂಪೂರ್ಣವಾಗಿ 4 ಅಂಕಗಳನ್ನ ನೀವು ಈ ಒಂದು ಪ್ರಶ್ನೆಯಿಂದ ತಗೋಬಹುದು. ನೆಕ್ಸ್ಟ್ ಲಂಡನ್ ನಗರ. ಸೊ ಈ ಪಾಠದಿಂದಲೂ ನಿಮಗೆ 3 ಅಂಕಗಳು ಸಿಗ್ತದೆ. ಒಂದು ಅಂಕಕ್ಕೆ ಕೇಳ್ತಾರೆ, ಇನ್ನೊಂದು 3 ಅಂಕಕ್ಕೆ ಬರ್ತದೆ. ಸೊ 1 ಅಂಕಕ್ಕೆ ಯಾವೆಲ್ಲ ಪ್ರಶ್ನೆಗಳು ನೋಡಿ, ನಿಮಗೆ ಮೋಸ್ಟ್ ರಿಪೀಟೆಡ್ ಆಗಿ ಕೇಳಿರೋ ಪ್ರಶ್ನೆಗಳು ಗೊತ್ತಾಗ್ತದೆ. ಹಾಗಾಗಿ ಅದನ್ನು ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ವೋಲ್ವರ್ತ್. ನೆಲ್ಸನ್ ಮೂರ್ತಿಯವರ ಸ್ಥಳದ ಹೆಸರೇನು? ಸೊ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳ ಟ್ರಾಫಲ್ಗಾರ್ ಸ್ಕ್ವೇರ್ ಆಗಿರುತ್ತೆ. ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ? ಅದು ಸತ್ತಂತವರ ಸ್ಮಾರಕವಾಗಿದೆ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವಂತಹ ಓಣಿ ಯಾವುದು? ಇದು ಮೋಸ್ಟ್ ರಿಪೀಟೆಡ್ ಮಕ್ಕಳ. ಸೊ ಚೇರಿಂಗ್ ಕ್ರಾಸ್. ನೆಕ್ಸ್ಟ್ 3ನೇ ಎಡ್ವರ್ಡನು ಸ್ಕಾಟ್ಲ್ಯಾಂಡಿನ ಅರಸರಿಂದ ಕಿತ್ತುಕೊಂಡು ತಂದ ಶಿಲೆಯ ಹೆಸರು ಸ್ಟೋನ್ ಆಫ್ ಸ್ಕೂನ್. ಪ್ರವಾಸದ ಕುರಿತು ಬೇಕನ್ನನು ಹೇಳಿದ ಮಾತು ಯಾವುದು? ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ. ಮನೆ ಹಿಡಿದು ತರುವ ತರುಣನ ಬುದ್ಧಿ ಮನೆಯ ಮೊಟ್ಟದೆ ಎಂಬ ಆಂಗ್ಲ ಕವಿ ಯಾರು? ಶೇಕ್ಸ್ಪಿಯರ್. ಸೊ ಇದನ್ನೇನು ಕೇಳಿಲ್ಲ ಮಕ್ಕಳು, ಆದರೂ ನೋಡ್ಕೊಂಡಿರಿ. ನೆಕ್ಸ್ಟ್ 3-4 ವಾಕ್ಯಕ್ಕೆ ಕೇಳಿರುವಂಥದ್ದು ವೋಲ್ವರ್ತ್ ಅಂಗಡಿಯಲ್ಲಿ ಸಿಗುವಂತಹ ವಸ್ತುಗಳು ಯಾವ್ಯಾವು? ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ? ಅಥವಾ ಆಂಗ್ಲರು ಹೆಣ್ಣು ಮಕ್ಕಳನ್ನು ಸತ್ಕರಿಸುವ ರೀತಿಯನ್ನು ವಿವರಿಸಿ. 2 ಪ್ರಶ್ನೆಗೂ ಇದನ್ನು ಹೇಳಿ. ಇದು ಸಹ ಮೋಸ್ಟ್ ರಿಪೀಟೆಡ್. ನೆಕ್ಸ್ಟ್ ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? ಈ 2 ಕ್ವಶನ್ಸ್ಗಳನ್ನ ತುಂಬ ಬಾರಿ ಕೇಳಿದ್ದಾರೆ ಮಕ್ಕಳ, ನೋಡ್ಕೊಳ್ಳಿ. ನೆಕ್ಸ್ಟ್ ಪೋಯೆಟ್ ಕಾರ್ನರ್ನಲ್ಲಿ ಯಾವ ಕವಿಗಳ ಸಮಾಧಿಗಳಿವೆ? ಸೊ ಇದಿಷ್ಟನ್ನು ಜಾನ್ಸನ್, ಕಿಪ್ಲಿಂಗ್, ಗೋಲ್ಡ್ ಸ್ಮಿತ್, ಬೆನ್ ಜಾನ್ಸನ್, ಮೆಕ್ಯಾಲೆ, ವರ್ಡ್ಸ್ವರ್ತ್. ಸೊ ಇದಿಷ್ಟನ್ನು ನೀವು ಬರೀಬೇಕಾಗ್ತದೆ. ನೆಕ್ಸ್ಟ್ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಏನು ಅಂತ ಕೇಳ್ತಾರೆ, ಅಥವಾ ಸ್ಟೋನ್ ಆಫ್ ಸ್ಕೋನ್ನ ವಿಶೇಷತೆ ಏನು ಅಂತ ಕೇಳಿದರೆ ಇದಿಷ್ಟು ಇರ್ತದೆ. ನೆಕ್ಸ್ಟ್ ಲಂಡನ್ ನಗರದಲ್ಲಿರುವ ಇಂಡಿಯಾ ಆಫೀಸು ಹೇಗಿದೆ ತಿಳಿಸಿ. ಸೊ ಇದಿಷ್ಟು ಮೋಸ್ಟ್ ಇಂಪಾರ್ಟೆಂಟಾಗಿ ಕೇಳಿರುವಂತಹ ಪ್ರಶ್ನೆಗಳಾಗಿದ್ದಾವೆ ಮಕ್ಕಳ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಗ್ನಿಭೂತಿ ವಾಯುಭೂತಿಯರ ಕತೆ. ಸೊ ಈ ಪಾಠದಲ್ಲೂ 3 ಅಂಕಕ್ಕೆ ಒಂದು ಅಂಕದ್ದು, ಇನ್ನೊಂದು 2 ಅಂಕದ್ದು. ಕೌಸಂಬಿಯ ಅರಸ ಯಾರು? ಸೋಮಶರ್ಮ. ಕಾಶ್ಯಪಿಯ ಮಕ್ಕಳ ಹೆಸರೇನು? ಅಗ್ನಿಭೂತಿ ವಾಯುಭೂತಿ. ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸ್ತಾಳೆ? ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಕಾಶ್ಯಪಿಯ ಸಹೋದರನ ಹೆಸರೇನು? ರಾಜಗೃಹ ಪಟ್ಟಣದ ಅರಸ ಯಾರು? ಸೊ ಸುಬಲ. ಸೊ ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್. ನೆಕ್ಸ್ಟ್ 2 ಅಂಕಕ್ಕೆ ಬರುವಂಥದ್ದು ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ? ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳು ಯಾವ್ಯಾವು? ಸೊ ಅದನ್ನೇನು ಕೇಳಿಲ್ಲ, ಬಟ್ ನೋಡ್ಕೊಂಡಿರಿ ಅಷ್ಟೇ. ನೆಕ್ಸ್ಟ್ ಸೂರ್ಯನ ಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ವಾಂಸರ ನಂತರ ಮಾವನೆಂದು ತಿಳಿಸಲು ಕಾರಣವೇನು? ನೆಕ್ಸ್ಟ್ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ಅಗ್ನಿಭೂತಿಯ ಪ್ರತಿಕ್ರಿಯೆ. ಇದಂತೂ ಮೋಸ್ಟ್ ರಿಪೀಟೆಡ್ ಮಕ್ಕಳ, ಹಾಗಾಗಿ ಅದನ್ನು ಹೆಚ್ಚಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಸಂಕಲ್ಪ ಗೀತೆ. ಸೊ ಇದರಲ್ಲಿ ನಿಮಗೆ ಬರುವಂಥದ್ದು ಮಕ್ಕಳ, ಪದ್ಯವನ್ನು ಪೂರ್ಣಗೊಳಿಸಿ ಅಂತ ಕೇಳಬಹುದು, ಅಥವಾ ಪದ್ಯದ ಸಾರಾಂಶ ಕೇಳ್ಬೋದು, ಅಥವಾ 8ರಿಂದ 10 ವಾಕ್ಯಗಳಲ್ಲಿ ಕೇಳ್ಬೋದು. ಒಟ್ಟಾರೆ 4 ಅಂಕಕ್ಕಷ್ಟೇ ಸಂಕಲ್ಪ ಗೀತೆ. ಹಾಗಾಗಿ ನಿಮಗೆ ಪದ್ಯನಾದರೂ ಕೇಳ್ಬೋದು, ಸಾರಾಂಶ ಕೇಳ್ಬೋದು, 8 ವಾಕ್ಯದಲ್ಲಾದರೂ ಕೇಳ್ಬೋದು. ಸೊ ಹೆಚ್ಚಾಗಿ ಪದ್ಯವನ್ನು ಕೇಳ್ತಾರೆ ಮಕ್ಕಳ. ಸೊ ಹಾಗಾಗಿ 4 ಪ್ಯಾರಾಗಳನ್ನು ನೋಡ್ಕೊಳ್ಳಿ. ಕಲುಷಿತವಾದಿ ನದಿಜಲಗಳಿಗೆ ಅದನ್ನು ಹೆಚ್ಚಾಗಿ ಕೇಳ್ತಾರೆ. ಮತಗಳೆಲ್ಲವ ಪಥವೆನ್ನುವ. ಸೊ ಇದನ್ನು ತುಂಬ ಬಾರಿ ಕೇಳ್ತಿರೋದ್ರಿಂದ ಅದನ್ನು ನೋಡ್ಕೊಳ್ಳಿ. ಅಥವಾ ನಿಮಗೆ ಅದರ ಆಶಯವನ್ನಾದರೂ ಸಹ ನೀವು ನೋಡ್ಕೋಬೇಕು. ಓಕೆನಾ? ಅದನ್ನು ನೋಡ್ಕೊಳ್ಳಿ. ಸೊ ನೆಕ್ಸ್ಟು ನಾವು 7-8 ವಾಕ್ಯಕ್ಕೆ ಅದನ್ನು ಸಹ ಕೇಳಿದರೆ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪದ ಆಶಯವಾಗಿದೆ. ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಶಿವರುದ್ರಪ್ಪರವರ ಅಭಿಪ್ರಾಯವನ್ನು ವಿವರಿಸಿ. ಸೊ ಇವೆಲ್ಲ ನೋಡಿ ನಿಮಗೆ ಕೇಳಿರುವಂಥದ್ದು. ಇದಕ್ಕೆ ಇಷ್ಟು ಆನ್ಸರ್ಸನ್ನು ಬರೀರಿ ಮಕ್ಕಳು. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಇದು ನಿಮಗೆ ಸಾರಾಂಶವನ್ನು ಕೇಳಿದ್ರು ಅಷ್ಟೇ, ಅಥವಾ ಕ್ವಶನ್ ಆನ್ಸರ್ಸ್ ಕೇಳಿದ್ರು ಇದಿಷ್ಟು ಆನ್ಸರ್ಸ್ ಏನು ಕಾಣಿಸ್ತಿದೆಯಲ್ಲ ಇದಿಷ್ಟನ್ನು ನೋಡ್ಕೊಳ್ಳಿ ಸಾಕು. ಇದರ PDF ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಕ್ಕಿ ಹಾರುತ್ತಿದೆ ನೋಡಿದಿರ. ಸೊ ಈ ಒಂದು ಪದ್ಯಕ್ಕೆ ಬಂದರೆ ಇಲ್ಲೂ ಸಹ 5 ಅಂಕ, ಒಂದು 2 ಅಂಕಕ್ಕೆ, ಇನ್ನೊಂದು 3 ಅಂಕಕ್ಕೆ. ಸೊ ಫಸ್ಟ್ ಇದರಲ್ಲಿ ದ.ರಾ ಬೇಂದ್ರೆ ಅವರ ಲೇಖಕರ ಪರಿಚಯ ನೋಡ್ಕೊಳ್ಳಿ, 3 ಅಂಕಕ್ಕೆ ಕೇಳ್ಬೋದು. ನೆಕ್ಸ್ಟು 3-4 ವಾಕ್ಯಕ್ಕೆ ಬಂದರೆ ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ, ತುಂಬ ಬಾರಿ ಕೇಳಿರೋವಂಥದ್ದು. ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ. ಈ 2 ಕ್ವಶನನ್ನೇ ನೀವು ನೋಡ್ಕೋಬೇಕಾಗಿರೋದು ಈ ಪಾಠದಲ್ಲಿ. ಯಾವುದಾದ್ರೂ ಒಂದು ಕ್ವಶನ್ನು ನಿಮಗೆ
2 ಅಂಕಕ್ಕೆ ಬಂದೇ ಬರುತ್ತೆ ಮಕ್ಕಳೇ, ಫಿಕ್ಸ್ ಆಗಿರೋಂಥ ಕ್ವಶನ್ನು. ನೆಕ್ಸ್ಟ್ ಸಂದರ್ಭ ಸಹಿತ. ಸೊ ಇಲ್ಲಿ ಸಂದರ್ಭ ಸ್ವಾರಸ್ಯ ಇದನ್ನಾದರೂ ಬರ್ಬೋದು, ಅಥವಾ ಲೇಖಕರ ಪರಿಚಯ. ಯಾವೆಲ್ಲ ಸಂದರ್ಭ ಸ್ವಾರಸ್ಯಗಳಿದ್ದಾವೆ? 9 ಇದ್ದಾವೆ. 9ರಲ್ಲಿ ಮೋಸ್ಟ್ ರಿಪೀಟೆಡ್ ಆಗಿ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಅದನ್ನು ಕೇಳಿದ್ದಾರೆ. ಮಂಗಳ ಲೋಕದ ಅಂಗಲಕೇರಿ, ಹೊಸಗಾಲದ ಹಸುಮಕ್ಕಳ ಹರಸಿ, ತೇಲಿಸಿ ಮುಳುಗಿಸಿ ಕಂಡ ಖಂಡಗಳ, ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ, ತಿಂಗಳ ನೂರಿನ ನೀರನ್ನು ಹೀರಿ, ಬಿಳಿಯೋಳೆ ಬಣ್ಣದ ಗರಿಗರಿ ಉಂಟು. ಸೊ ಇದಿಷ್ಟನ್ನು ಕೇಳಿದ್ದಾರೆ ಮಕ್ಕಳ. ಸೊ ಅದಷ್ಟಕ್ಕೂ ಆಯ್ಕೆ ಸೇಮ್ ಇರುತ್ತೆ. ಈ ವಾಕ್ಯವನ್ನು ದ ರಾ ಬೇಂದ್ರೆ ಅವರು ಬರೆದಿರುವ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ ಸ್ವಾರಸ್ಯ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಅದಷ್ಟನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕೌರವೇಂದ್ರನ ಕೊಂದೆ ನೀನು. ಸೊ ಈ ಪಾಠದಲ್ಲಿ ನಿಮಗೆ ಕೇಳುವಂಥದ್ದು ಪದ್ಯವನ್ನು ಕೇಳ್ತಾರೆ, ಅಥವಾ ಸಾರಾಂಶವನ್ನು ಕೇಳ್ಬೋದು, ಪದ್ಯದ ಸಾರಾಂಶ, ಅಥವಾ 8-10 ವಾಕ್ಯಗಳಲ್ಲಿ ಬರೀಲಿಕ್ಕೆ ಕೇಳ್ಬೋದು. ಸೊ ಯಾವ ಪದ್ಯವನ್ನು ಕೇಳಿದ್ದಾರೆ ಅದನ್ನು ನೀವು ಇದಿಷ್ಟು ಪದ್ಯಗಳನ್ನು ಬಾಯ್ಹಾಟ್ ಮಾಡ್ಕೋಬೇಕು ಮಕ್ಕಳ. ಮತ್ತು ನಿಮಗೆ ಇಲ್ಲಿ 7-8 ವಾಕ್ಯಕ್ಕೆ ಕೇಳಿರುವ ಪ್ರಶ್ನೆಗಳು ಈ ರೀತಿ ಪ್ರಶ್ನೆಗಳೇ ಬಂದಿರ್ತವೆ. ಕೃಷ್ಣನು ಕರ್ಣನಿಗೆ ಒಡ್ಡಿದಂಥ ಆಮಿಷಗಳೇನು ವಿವರಿಸಿ, ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳ ಕುರಿತು ಬರೆಯಿರಿ, ಕೃಷ್ಣನು ಕರ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಸಿ ಒಡ್ಡಿದ ಆಮಿಷಗಳೇನು. ಸೊ ಈ ರೀತಿಯ ಈ ಪ್ರಶ್ನೆಗಳು, ಮತ್ತು ಪಾಂಡವರ ಸಹೋದರನೆಂದು ತಿಳಿದಾಗ ಕರ್ಣನ ಮನಸ್ಥಿತಿ ಹೇಗಿತ್ತು, ಅವನು ತಿಳಿದಾಗ ಅವನಲ್ಲಿ ಆದಂತಹ ಅನುಭವಗಳೇನು, ಅದ್ರ ಬಗ್ಗೆನೇ ಬರೀಲಿಕ್ಕೆ ಕೇಳ್ತಾರೆ. ಹಾಗಾಗಿ ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳು. ಅದಕ್ಕೆ ಆನ್ಸರು ಸಹ ಇಲ್ಲಿದೆ ನೋಡಿ. ಇದಿಷ್ಟನ್ನು ಆ ಪದ್ಯದ ಸಾರಾಂಶವನ್ನು ಕೇಳಿದ್ರಾದರೂ ಸರಿ, ಅಥವಾ ನಿಮಗೆ 7-8 ವಾಕ್ಯಕ್ಕೆ ಕೇಳಿದರೂ ಸರಿ, ಇದಿಷ್ಟು ಪಾಯಿಂಟ್ಸನ್ನು ನೋಡ್ಕೊಳ್ಳಿ. ಈ ಪದ್ಯವನ್ನು ಕುಮಾರವ್ಯಾಸರ ಗದುಗಿನ ಭಾರತದ ಕೃತಿಯ ಕೌರವೇಂದ್ರನ ಕೊಂದೆ ನೀನು ಪದ್ಯದಿಂದ ಆರಿಸಲಾಗಿದೆ. ಕೃಷ್ಣನು ಕರ್ಣನನ ಪ್ರೀತಿಯಿಂದ ಮೈದುನತನದ ಸರಸವನ್ನಾಡುತ್ತಾ ರಥದಲ್ಲಿ ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡು, ಕೌರವರು ಪಾಂಡವರು ಯಾದವರ ನಡುವೆ ಯಾವುದೇ ಭೇದವಿಲ್ಲ, ಹಾಗೆ ನೋಡಿದರೆ ಈ ಭೂಮಿಯ ಒಡೆಯ ನೀನು, ಕುಂತಿ ಪಡೆದ 5 ಮಂತ್ರಗಳಲ್ಲಿ ಮೊದಲಿಗೆ ಜನಿಸಿದವನು ನೀನು, ಈ ರೀತಿ ಅವನ ಜನ್ಮ ರಹಸ್ಯವನ್ನು ತಿಳಿಸ್ತಾ ಹೋಗ್ತಾನೆ. ಸೊ ಇದನ್ನು ನೀವು ಬರೀತಾ ಹೋಗಬೇಕು. ನೆಕ್ಸ್ಟ್ ಚಲಮನೆ ಮೆರವೆ. ಸೊ ಇದರಲ್ಲಿ 3 ಅಂಕಕ್ಕೆ ಕೇಳುವಂಥದ್ದು ಒಂದು ಕವಿ ಪರಿಚಯ ಅಥವಾ ಸಂದರ್ಭ ಸ್ವಾರಸ್ಯ. ಸೊ ರನ್ನಾವರ ಬಗ್ಗೆ ನೀವು ನೋಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಸಂದರ್ಭಗಳು. ಇದಿಷ್ಟು 9 ಸಂದರ್ಭಗಳು ಮಕ್ಕಳ. ಇದಿಷ್ಟರಲ್ಲಿ ಹೆಚ್ಚು ಕೇಳುವುದು ನೆಲಕ್ಕಿರುವೆನೆಂದು ಬಗೆದಿರೆ ಛಲಕ್ಕಿರುವೆ. ಇದನ್ನು ತುಂಬ ಬಾರಿ ಕೇಳ್ತಿದ್ದಾರೆ ಮಕ್ಕಳ. ಅದು ಮತ್ತು ಸಮರದೊಳೆ ನಗಜ್ಜ ಪೇರ್ಮಾವುದು ಕಜ್ಜಂ. ಸೊ ಇದನ್ನು ತುಂಬ ಬಾರಿ ಕೇಳಿರೋದ್ರಿಂದ ಇದನ್ನು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟು ಹಸಿರು. ಈ ಪಾಠದಲ್ಲೂ ಸಹ ನಿಮಗೆ ಪದ್ಯದಲ್ಲಿ ನಮಗೆ ಕವಿ ಪರಿಚಯ ಅಥವಾ ಸಂದರ್ಭ ಸ್ವಾರಸ್ಯ. ಹಾಗಾಗಿ ಕವಿ ಪರಿಚಯ ಕುವೆಂಪು ಅವ್ರ ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಸಂದರ್ಭ ಸ್ವಾರಸ್ಯಕ್ಕೆ ಬಂದರೆ ಇದಿಷ್ಟು ಸಂದರ್ಭಗಳಿದ್ದಾವೆ. ಅದರಲ್ಲಿ ಹೆಚ್ಚು ಕೇಳಿರುವಂಥದ್ದು ಹಸುರಾದದ್ದು ಕವಿಯಾತ್ಮಂ, ಬೇರೆ ಬಣ್ಣವ ಕಾಣೆ, ಹಸುರುತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಅದನ್ನು ಕೇಳಿದರೆ, ಹಸುರಾಗಸ ಹಸುರು ಮುಗಿಲು. ನೆಕ್ಸ್ಟು ಕೇಳಿರುವಂಥದ್ದು ಹಸಿರುಳಿ ಹೆಸರು. ಸೊ ಇದನ್ನು ತುಂಬ ಬಾರಿ ಕೇಳಿದ್ದಾರೆ, ನೋಡ್ಕೊಳ್ಳಿ. ಅದಷ್ಟಕ್ಕೂ ಸಂದರ್ಭ ಸ್ವಾರಸ್ಯ ಈ ರೀತಿ ಬರೀಬೇಕು. ನೆಕ್ಸ್ಟು ಅಲಗಲಿ ಬೇಡರು. ಈ ಒಂದು ಲಾವಣಿಗೆ ಬಂದರೆ ಇಲ್ಲೂ ಸಹ 3 ಅಂಕ, ಒಂದು ವಾಕ್ಯಕ್ಕೊಂದು, ಮತ್ತು 2-3 ವಾಕ್ಯಕ್ಕೆ ಬರೀಲಿಕ್ಕೆ ಅಲ್ಲೊಂದು ಪ್ರಶ್ನೆಗಳಿರ್ತದೆ. ಒಂದು ವಾಕ್ಯಕ್ಕೆ ಬಂದರೆ ಈ ರೀತಿ ಪ್ರಶ್ನೆಗಳಿದ್ದಾವೆ, ನೋಡ್ಕೊಳ್ಳಿ ಮಕ್ಕಳ. ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು, ಅಲಗಲಿಯಲ್ಲಿ 4 ಪ್ರಮುಖರು ಯಾರ್ಯಾರು, ಅಲಗಲಿಯ ಗುರುತು ಉಳಿದಂತಾಯಿತು ಏಕೆ, ಅಲಗಲಿಯ ಘಟನೆ ಲಾವಣಿಗೆ ಹೇಗೆ ಕಾರಣವಾಗಿದೆ. ಸೊ ಇದಿಷ್ಟು ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, 3-4 ವಾಕ್ಯಗಳಿಗೂ ಸಹ ಇದೆ. ಇವಿಷ್ಟು ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ವೀರಲವ. ಇದು 4 ಅಂಕಕ್ಕೆ ಕೇಳ್ತಾರೆ. ಸೊ ಪದ್ಯ ಸಾರಾಂಶ ಅಥವಾ 7-8 ವಾಕ್ಯ. ಹಾಗಾಗಿ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು 7-8 ವಾಕ್ಯಕ್ಕೆ ಕೇಳ್ತಾರೆ ನೋಡ್ಕೊಳ್ಳಿ. ಇದಿಷ್ಟು ಆನ್ಸರನ್ನು ಬರೀಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆಯಲ್ಲ, ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕೆಮ್ಮೆನೆ ಮೀಸೆ ಹೊತ್ತೇನೆ. ಇಲ್ಲಿ 4 ಅಂಕ, ಒಂದು ಅಂಕಕ್ಕೊಂದು, ಇನ್ನೊಂದು ಕವಿ ಪರಿಚಯ ಅಥವಾ ಸಂದರ್ಭ. ಸೊ ಒಂದು ಕವಿ ಪಂಪ ಅವ್ರ ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಕವಿ ಪರಿಚಯಕ್ಕೆ ನೋಡ್ಕೊಂಡ್ಮೇಲೆ 1 ವರ್ಡ್ ಆನ್ಸರ್ಸ್ ಇಷ್ಟಕ್ಕೆ ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟು ಸಂದರ್ಭ ಸ್ವಾರಸ್ಯವನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಪೂರಕ ಪಾಠಕ್ಕೆ ಬಂದರೆ ವಸಂತ ಮುಖ ತೋರಲಿಲ್ಲ. ಇಲ್ಲಿ ಆ ಪಾಠಕ್ಕೆ 1 ಅಂಕದ ಪ್ರಶ್ನೆ ಬರುವಂಥದ್ದು. ಹಾಗಾಗಿ 1 ವರ್ಡ್ ಆನ್ಸರ್ಸ್ ಮಾತ್ರ ಈ ಪಾಠದಿಂದ ನೋಡ್ಕೊಳ್ಳಿ, ಬೇರೆ ಏನು ನೀವು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ 11 ಕ್ವಶನ್ಸ್ಗಳಿಗೆ ಆನ್ಸರನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಭಗತ್ ಸಿಂಗ್. ಇದರಲ್ಲಿ 2 ಅಂಕಕ್ಕೆ ಒಂದೇ ಪ್ರಶ್ನೆ. ಸೊ ಭಗತ್ ಸಿಂಗನ ಬಗ್ಗೆ ಹೆಚ್ಚಾಗಿ ಕೇಳುವಂಥದ್ದು. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು, ಭಗತ್ ಸಿಂಗನ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿಯಲು ಕಾರಣವೇನು. ಇದೆಲ್ಲ ನೋಡಿ ಪ್ರಶ್ನೆಗಳು ಕಾಣಿಸ್ತಿದೆಯಲ್ಲ, ಇದಿಷ್ಟು ನೋಡ್ಕೊಳ್ಳಿ.
ನೆಕ್ಸ್ಟ್ ಉದಾತ್ತ ಚಿಂತನೆಗಳಿಂದ 2 ಅಂಕಕ್ಕೆ ಪ್ರಶ್ನೆ. ಕ್ರಿಯಾ ಸ್ವಾತಂತ್ರ್ಯ ಎಂದರೇನು? ಅಂದವಾದ ಬರವಣಿಗೆಯ ಬಗ್ಗೆ ಅದನ್ನು ಮೋಸ್ಟ್ ರಿಪೀಟೆಡ್ ಗಾಂಧೀಜಿ ಅಭಿಪ್ರಾಯವೇನು? ನೆಕ್ಸ್ಟ್ ಅನ್ ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಹೇಗೆ ಪರಿಣಾಮ ಬೀರಿತು? ವಿವೇಕಾನಂದರು ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ? ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರು ಅಭಿಪ್ರಾಯಪಟ್ಟಿದ್ದಾರೆ. ಇದಿಷ್ಟು ಪ್ರಶ್ನೆಗಳು ಮೋಸ್ಟ್ ರಿಪೀಟೆಡ್ ಆಗಿ ಕೇಳಿರುವಂಥದ್ದು. ನೆಕ್ಸ್ಟ್ ವಚನಗಳಿಗೆ ಬಂದರೆ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗೆ ಅಕ್ಕ ಮಹಾದೇವಿಯ ಅಭಿಪ್ರಾಯ. ಇವೆರಡೂ ಕ್ವಶನ್ ಇಂಪಾರ್ಟೆಂಟ್. ಇವೆರಡರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ. ನೆಕ್ಸ್ಟ್ ನಾನು ಪ್ರಾಸ ಬಿಟ್ಟ ಕತೆ. ಸೊ ಇದರಲ್ಲಿ ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧಗೊಳಿಸಲಾಗಿತ್ತು? ಪೈಗಳು ಪ್ರಾಸ ತೊರೆದು ಬರೆಯಲು ನಿಶ್ಚರಿಸಿದ ಸಂದರ್ಭ ತಿಳಿಸಿ. ಸೊ ಇದಿಷ್ಟು ಇದು. ನೆಕ್ಸ್ಟ್ ಶಕುನಾಸನನ ಉಪದೇಶ. ಇದರಲ್ಲೂ ಸಹ 2 ಅಂಕಕ್ಕೆ ಪ್ರಶ್ನೆ. ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ರಾಜರ ಪ್ರಕೃತಿ ಹೇಗಿರ್ತದೆ ಅದು. ಇದಿಷ್ಟು ನಿಮಗೆ ಪದ್ಯ ಪಾಠದಿಂದ ಬಂದಂಥವು. ನೆಕ್ಸ್ಟ್ ಗಾದೆಗಳನ್ನು ವಿಸ್ತರಿಸಲಿಕ್ಕೆ ಕೇಳ್ತಾರೆ 32ನೇ ಪ್ರಶ್ನೆ. ಸೊ ಅದರಲ್ಲಿ ನಿಮಗೆ ವೇದ ಸುಳ್ಳ ಇಂಟ್ರಡಕ್ಷನ್ ಇರುತ್ತಲ್ಲ ನೋಡಿ, ಇಂಟ್ರಡಕ್ಷನ್ ಈ ರೀತಿ ಬರೀಬೇಕು. ನೆಕ್ಸ್ಟ್ ಛಂದಸ್ಸಿಗೆ ಬಂದರೆ 30ನೇ ಪ್ರಶ್ನೆಯಲ್ಲಿ 1 ಅಂಕಕ್ಕೆ ನೀವು ನೋಡ್ಕೊಳ್ಳಿ. 2 ಸಾಲಿದ್ರೆ ಕಂದ ಪದ್ಯ, 3 ಸಾಲಿದ್ರೆ ಷಟ್ಪದಿ. ಅದರಲ್ಲಿ ನಿಮಗೆ ಅರ್ಥ ಮಾಡ್ಕೊಳ್ಳಿ, 3 4 3 4 ಅಂತ ಇದ್ದರೆ ಭಾಮಿನಿ ಷಟ್ಪದಿ, 5 5 5 ಬಂದರೆ ವಾರ್ಧಕ ಷಟ್ಪದಿ. ಅಲ್ಲಿಗೆ 1 ಅಂಕ ನಿಮಗೆ ಸಿಕ್ಬಿಡ್ತದೆ ಮಕ್ಕಳ. ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದೇ ಸಾಲಿದ್ರೆ ಅದು ಖ್ಯಾತ ಕರ್ನಾಟಕ ವೃತ್ತಗಳಿಗೆ ಬರ್ತವೆ. ಅದರಲ್ಲಿ 2 ಹೆಚ್ಚಾಗಿ ಕೇಳೋದು, ಒಂದು ಉತ್ಪಲಮಾಲ, ಇನ್ನೊಂದು ಚಂಪಕಮಾಲ. ಸೊ ಗುರುವಿಂದ ಮೊದಲಿಗೆ ಬಂದರೆ ಅದು ಉತ್ಪಲಮಾಲ ಆಗ್ತದೆ. ಸೊ 20 ಅಕ್ಷರಗಳಿರ್ತವೆ. ಅರ್ಥ ಆಗ್ತಾ ಇದೆಯಲ್ಲ? ಮೊದಲನೇ ಪದ ಗುರುವಿಂದ ಸ್ಟಾರ್ಟ್ ಆದರೆ ಅದು ಉತ್ಪಲಮಾಲಾ ವೃತ್ತ. ಅದೇ ರೀತಿ ಲಘುವಿಂದ ಸ್ಟಾರ್ಟ್ ಆದರೆ ಚಂಪಕಮಾಲಾ ವೃತ್ತ. ಹಾಗಾಗಿ ಬಹಳ ಈಸಿಯಾಗಿ ಬರಿಬೋದು. ಅಲಂಕಾರಗಳಿಗೆ ಬಂದರೆ ನಮಗೆ ಗೊತ್ತಿದೆ, ರೂಪಕಾಲಂಕಾರ ಅಂತ ಹೇಳಿದರೆ ಉಪಮಾಲಂಕಾರ ಅಂದರೆ ಹೋಲಿಸುವಂಥದ್ದು. ಸೊ ಹಾಗಾಗಿ ನೀವಿಲ್ಲಿ ಅಲಂಕಾರವನ್ನು ನೋಡ್ಕೊಳ್ಳಿ. ಇಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇಲ್ಲ ದೃಷ್ಟಾಂತ ಅಲಂಕಾರ. ಸೊ ಇಲ್ಲಿ ನೋಡಿ, ಸಿಡಿದಾಂಗ ಗುಡಿಗೂ ಸಿಡಿದಾವ, ಮಾರಿ ಗೌತಣವಾಯಿತು ನಾಳಿನ ಭಾರತ. ನೋಡಿ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆಯಲ್ಲ, ಇದಿಷ್ಟು ಅಲಂಕಾರಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. 100% ನಿಮಗೆ 3 ಅಂಕಗಳಲ್ಲಿ ಸಿಗ್ತದೆ. ನೆಕ್ಸ್ಟ್ ಪತ್ರಲೇಖನ. ಸೊ ಇದಿಷ್ಟು ಪ್ಯಾಟ್ರನ್ ನೋಡ್ಕೊಳ್ಳಿ ಸಾಕು. ಇವರಿಂದ, ಅಲ್ಲೇ ಕೊಟ್ಟಿರ್ತಾರೆ, ಇವರಿಗೆ, ಮಾನ್ಯರೇ, ವಿಷಯ. ಸೊ ಮೇಲ್ಕಂಡ ವಿಷಯದಂತೆ ಅಂತ ಬರೆದು ವಂದನೆಗಳೊಂದಿಗೆ ದಿನಾಂಕ, ಸ್ಥಳ, ಇಂದಿ ನಿಮ್ಮ ವಿಶ್ವಾಸ. ಇದಿಷ್ಟು ಬರೆದುಬಿಟ್ರೆ ನಿಮಗೆ 3 ಅಂಕಗಳಂತೂ ಫಿಕ್ಸ್ ಮಕ್ಕಳ. ಅರ್ಥ ಆಗ್ತಿದೆಯಾ? ಹಾಗಾಗಿ ಇದಿಷ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಟೋಟಲಿ ನಾವೀಗ ಕೊಟ್ಟಿರೋವಂಥ ಇದಿಷ್ಟನ್ನು ನೀವು ನಾನು ಹೇಳಿರೋವಂಥ ಇದಿಷ್ಟು ಕಾನ್ಸೆಪ್ಟ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡು ಪಾಸ್ ಆಗ್ಬೋದು ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಉಳಿದಂತಹ ಸಬ್ಜೆಕ್ಟ್ಗಳಿಗೂ ಸಹ ನಮ್ಮ ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ. ಅವುಗಳನ್ನು ಸಹ ನೋಡಿ ಅದರ ಉಪಯೋಗನ ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.